ದಿಮ್ಮಿ ಪಕ್ಷಿ ಮರದ ಮೇಲೆ ಕುತ್ಕೊಂಡು ಅಳ್ತಾ ಇತ್ತು. ಅಲ್ಲಿಗೆ ಚಿಂಕು ಗಿಳಿ ಬರುತ್ತೆ. ನಿಮ್ಮಿ, ಏನಾಯ್ತು? ಯಾಕೆ ಕೂಗ್ತಾ ಇದೀಯ ನೀನು? ಏನ್ ಹೇಳಿ ಅಣ್ಣ, ನನ್ನ ಇಬ್ಬರು ಮಕ್ಕಳಿಗೂ ಮೈ ಹುಷಾರಿಲ್ಲ. ಅರೆ, ಮಕ್ಳಿಗೆ ಹುಷಾರಿಲ್ಲ ಅಂದ್ರೆ ಅವರಿಗೆ ಔಷಧಿ ಕೊಡ್ಬೇಕಲ್ವಾ? ಹೀಗ್ ಮಾಡಿದ್ರೆ ಅವ್ರ ಆರೋಗ್ಯ ಸರಿಯಾಗತ್ತಾ? ಅಣ್ಣ, ನನಗೂ ಚಿಕಿತ್ಸೆ ಕೊಡಿಸ್ಬೇಕು ಅಂತಾನೆ ಇದೆ. ಆದ್ರೆ ನಿನ್ ಗೊತ್ತಿಲ್ದಿರೋದು ಏನಿದೆ, ಗೂಬೆ ವೈದ್ಯಕ ಯಾರಿಗಾದ್ರೂ ಚಿಕಿತ್ಸೆ ಕೊಡ್ಬೇಕಂದ್ರೆ ಆಗ ಅದಕ್ಕೆ ಬದಲಾಗಿ ದಾಳಿಂಬೆ ಬೀಜಗಳು ಕೊಡ್ಬೇಕು. ಇಲ್ಲ ಅಂದ್ರೆ ಅವರು ಯಾರಿಗೂ ಚಿಕಿತ್ಸೆ ನೀಡಲ್ಲ. ಅರೆ, ನೀನ್ ಅವನ ಹತ್ರ ಹೋಗಲ್ವಾ? ಹೋಗಿ ಅವನ ಹತ್ರ ಮಾತಾಡು. ಅಣ್ಣ, ನಿನ್ ಮಾತ್ ಕೇಳಿದ್ಮೇಲೆ ನನಗೆ ಸ್ವಲ್ಪ ಧೈರ್ಯ ಸಿಕ್ಕಿದೆ. ಈಗ ನಾನು ಹುಲ್ಲು ವೈದ್ಯಕನ ಹತ್ರ ಹೋಗಿ ನನ್ಗೆ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ. ಹುಲ್ಲು ಅಳ್ತಾ ವೈದ್ಯಕನಾದ ಗೂಬೆ ಹತ್ರ ಹೋಗುತ್ತೆ. ಏನಾಯ್ತು ನಿಮ್ಮಿ? ಯಾಕೆ ಕೂಗ್ತಿದೀಯಾ? ನನ್ನ ಮಕ್ಕಳಿಗೆ ಮೈ ಹುಷಾರಿಲ್ಲ. ಹುಷಾರಿಲ್ಲ ಅಂದ್ರೆ ಔಷಧಿ ಕೊಡ್ಸಲ್ವಾ? ಅದಕ್ಕೆ ತಾನೇ ನಾನು ಇಲ್ಲಿರೋದೀಗ ಅಲ್ವಾ? ಆದ್ರೆ ನಿಮಗ್ ಕೊಡಕ್ಕೆ ನನ್ನ ಬಳಿ ದಾಳಿಂಬೆ ಬೀಜಗಳಿಲ್ಲ. ಅದ್ ಕೊಟ್ಟಿಲ್ಲ ಅಂದ್ರೆ ನೀವು ಚಿಕಿತ್ಸೆ ನೀಡಲ್ಲ. ಹಾ, ನಂಗೆ ಅದು ಕೊಡ್ಲಿಲ್ಲ ಅಂದ್ರೆ ನಾನು ಮಾಡೋದಿಲ್ಲ. ಔಷಧಿ ತರಕ್ಕೆ ಅಂತ ನಾನು ಎಷ್ಟು ದೂರ ಹೋಗ್ತೀನಿ ಗೊತ್ತಾ? ನಾನು ಕಷ್ಟಪಟ್ಟದಕ್ಕೆ ನಂಗೆ ಫಲ ಬೇಡವಾ? ಅದಕ್ಕೆ ಬದಲಾಗಿ ನಾನ್ ನಿಮ್ ಮನೆಯಲ್ಲಿ ಎಲ್ಲ ಕೆಲ್ಸ ಮಾಡ್ತೇನೆ. ನೀವು ನನ್ನ ಮಕ್ಕಳಿಗೆ ದಯವಿಟ್ಟು ಚಿಕಿತ್ಸೆ ನೀಡಿ. ಸರಿ ಆಯ್ತು, ನಿನ್ನ ಮಕ್ಕಳಿಗೆ ಔಷಧಿ ಕೊಡ್ತೀನಿ ನಾನು. ನಡಿ, ನನ್ನ ಮನೆ ಕ್ಲೀನ್ ಮಾಡಿ ನೀನೀಗ. ನಿಮ್ಮಿ ಮನೆ ಎಲ್ಲ ಕ್ಲೀನ್ ಮಾಡ್ತಿರ್ತಾಳೆ.